11 ಜನರ ಸಾವಿಗೆ ತಮ್ಮದೆಲ್ಲ ತಪ್ಪಿಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂಥದ್ದು, ಪೊಲೀಸರು ತಲೆದಂಡ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಇದು ಆ್ಯಕ್ಚುಲಿ ನೇರ ಹೊಣೆ ತಾವು ಬರಬೇಕು. ಮೊನ್ನೆ ದಿನಾಂಕ 4/6/2025 ಬುಧವಾರ ದಿನ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ಘಟನೆಗೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ. ಅದನ್ನು ತಮ್ಮ 35,000 ಕೆಪಾಸಿಟಿ ಇರುವಂಥ ಜಾಗದಲ್ಲಿ 2 ಲಕ್ಷ ಜನ, ವಿಧಾನಸೌಧದ ಎದುರಿಗೆ 1 ಲಕ್ಷ ಜನ ಬಂದು ಹೈಕೋರ್ಟಿನ ಮೇಲೆ ಕೂಡ ಜನ ಹೋಗ್ತಾರೆ ಅಂತಂದ್ರೆ ಈ ಸರ್ಕಾರದ ಫೇಲ್ಯೂರ್ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಒಳ್ಳೆಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ತಾವು ಮಾಡಿದಂಥ ತಪ್ಪನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಈ ಅಧಿಕಾರಿಗಳನ್ನು ತಲೆದಂಡ ಮಾಡ್ತಕ್ಕ ಅಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಇದಕ್ಕೆ ಈಗಾಗಲೇ ಹೈಕೋರ್ಟ್ನವರು PIL ರಿಜಿಸ್ಟರ್ ಮಾಡಿಕೊಂಡು ಸೋಮೋಟೋ ಅವರು ಕೂಡ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಇದರದ್ದು ಸರಿಯಾದ ರೀತಿಯಿಂದ ಎನ್ಕ್ವೈರಿ ಆಗಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು. 11 ಜನ ಅಂದರೆ ಸಾಮಾನ್ಯ ಅಲ್ಲ, ಸಣ್ಣ ಸಣ್ಣ ಮಕ್ಕಳು. ಒಂದು ಮಾತು ನಾನು ಹೇಳೋದಕ್ಕೆ ಬಯಸ್ತೇನೆ, RCB ಗೆದ್ದಿದೆ, ನಮಗೂ ಅಭಿಮಾನ ಇದೆ. ಆ ಟೀಮಿನಲ್ಲಿ ಇರುವಂಥವ್ರು ಯಾರೂ ನಮ್ಮ ಕರ್ನಾಟಕದವರಲ್ಲ, ಒಬ್ಬರು ಕೂಡ ನಮ್ಮ ಕರ್ನಾಟಕದವರಲ್ಲ. ಏನೋ ಒಬ್ಬರಾದ್ರೆ ಇಬ್ಬರದಾರು ಗೊತ್ತಿಲ್ಲ, ಆದರೆ ಬೇರೆಯವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಆಟ ಆಡಿಸಿ ಒಂದು 4 ದಿನ ಬಿಟ್ಟಾದರೂ ಕೂಡ ಯೋಚನೆ ಮಾಡಿ ಅವರಿಗೆ ಸನ್ಮಾನ ಇಟ್ಕೋಬೇಕಾಗಿತ್ತು. ಪೂರ್ವ ತಯಾರಿ ಇಲ್ಲದೆ 3ನೇ ತಾರೀಕಿಗೆ ಮ್ಯಾಚ್ ಆಗ್ತದೆ, 4ನೇ ತಾರೀಕಿಗೆ ತರಾತುರಿಯಲ್ಲಿ ಇದನ್ನು ಮಾಡುವಂಥದ್ದು ಏನು ಅರ್ಜೆಂಟ್ ಇತ್ತು? ಇದರ ಬಗ್ಗೆ ಸಮಗ್ರ ನ್ಯಾಯಾಂಗ ತನಿಖೆ ಆಗಬೇಕು. ಈ ಸರ್ಕಾರ 11 ಜನರಿಗೆ ಸಾವಿಗೆ ಕಾರಣರಾದಂಥ ಸರ್ಕಾರ, ಇವರು ರಾಜೀನಾಮೆ ಕೊಡಬೇಕು. ಜವಾಬ್ದಾರಿ ಇದ್ದಂಥವ್ರು, ಇವರಿಗೆ ಮಾನ ಮರ್ಯಾದೆ ಇದ್ದರೆ ಜವಾಬ್ದಾರಿ ಕೊಡಬೇಕು, ಜವಾಬ್ದಾರಿ ಇದ್ದರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಪೊಲೀಸರು ಇದು ಬೇಡ ಅಂತ ಸಲಹೆಯನ್ನು ಕೊಟ್ಟಿದ್ರು ಸರ್, ಗೊತ್ತಿಲ್ಲ ನನಗೆ. ಅದೇ ಅವರ ಮೆರವಣಿಗೆಗೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಅವರ ಮಾತನ್ನು ಮೀರಿ ತಮ್ಮದೇ ಏನೋ ಒಂದು ದೊಡ್ಡ ಸಾಧನೆ ಮಾಡಿ, ಇವರ ಹೋಗಿ ಕ್ರಿಕೆಟ್ ಆಡಿದವ್ರ ಗತೆ, ದೊಡ್ಡ ಸಾಧನೆ ಮಾಡಿದವ್ರ ಗತೆ ಹೋಗಿ ಅದನ್ನು ಹಮ್ಮಿಕೊಂಡಾರ. ಅದು ವಿಧಾನಸೌಧನಾಗ ಸನ್ಮಾನ ಅಂತ, ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಅಲ್ಲಿ ಕರ್ಕೊಂಡು ಹೋಗೋದಂತ ಏನು ಒಂದಕ್ಕೊಂದು ತಾಳಿಲ್ಲ, ಮೇಳಿಲ್ಲ. ಈ ಸರ್ಕಾರ ಕೂಡಲೇ ಇವರು ರಾಜೀನಾಮೆ ಕೊಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ.